ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. 7ನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ರೈತರ ಹೋರಾಟ. ಆದಷ್ಟು ಬೇಗ ಸಿಹಿ ಸುದ್ದಿ ನೀಡುತ್ತೇನೆಂದು ಹೇಳಿದ ಜಿಲ್ಲಾ ಉಸ್ತುವಾರಿ ಸಚಿವರು ತಿರುಗಿ ಬರಲೇ ಇಲ್ಲ. ಬೇಡಿಕೆ ಈಡೇರಿಸುವವರೆಗೆ ಹೋರಾಟ ಕೈ ಬಿಡಲ್ಲ. ನವೆಂಬರ್ 21ರಂದು ದನಕರು ಬಂಡಿಗಳೊಂದಿಗೆ ಹೋರಾಟ ಮಾಡಲಾಗುವುದು. ಮಲ್ಲಿಕಾರ್ಜುನ ಸ್ವಾಮಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಠಾಧೀಶರಿಂದಲೂ ಬೆಂಬಲ ಸೂಚಿಸಿದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ. ಸಾರಾಯಿ ಬಾಟಲ್ಗೆ ಬೆಲೆ ಫಿಕ್ಸ್ ಇರುತ್ತೆ, ಆದರೆ ರೈತರು ಬೆಳೆಯುವ ಕಬ್ಬಿಗೆ ಏಕೆ ಬೆಲೆ ನಿಗದಿಯಾಗುವುದಿಲ್ಲ? ಚನ್ನಬಸವಾನಂದ ಶ್ರೀಗಳ ಪ್ರಶ್ನೆ. ಖಾತಾ ನಕಲು ಜಾರಿ ಮಾಡುವಂತೆ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಬಗೆಹರಿಸುವಂತೆ ಅವರ ತಹಸೀಲ್ ಆವರಣದಲ್ಲಿ ಧರಣಿ ಸತ್ಯಾಗ್ರಹ. ಸುಳ್ಳು ಭರವಸೆ ನೀಡಿದ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಹಾಗೂ ತಹಸೀಲ್ದಾರರು. ಬೇಡಿಕೆ ಈಡೇರಿಸುವಂತೆ ಹೋರಾಟಗಾರರ ಆಗ್ರಹ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲಾ ಕಬ್ಬು ಬೆಳೆಗಾರರ ಹೋರಾಟ 7ನೇ ದಿನಕ್ಕೆ ಕಾಲಿಟ್ಟಿದೆ. ಕೊರೆಯುವ ಚಳಿಯಲ್ಲಿ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಹಲವರಿಗೆ BP ಇದೆ, ಕೆಲವರಿಗೆ ಶುಗರ್ ಇದೆ, ಇನ್ನು ಕೆಲವರು ಹಾರ್ಟ್ ಪೇಷಂಟ್ ಕೂಡ ಇದ್ದಾರೆ. ಗಡಗಡ ನಡುಗುತ್ತಾ ರಾತ್ರಿ ವೇಳೆ ಮಲಗುತ್ತಾ ಇದ್ದಾರೆ. ಆದರೆ ಹೋರಾಟ ಮಾತ್ರ ಕೈ ಬಿಟ್ಟಿಲ್ಲ. ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಸುವವರೆಗೆ ಯಾವುದೇ ಕಾರಣಕ್ಕೂ ಕೂಡ ಹೋರಾಟವನ್ನು ನಾವು ಕೈ ಬಿಡಲ್ಲ ಅನ್ನುವಂಥ ಮಾತನ್ನು ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ನಿಮಗೆಲ್ಲ ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡ್ತೇನೆ ಅಂತ ಹೇಳಿ ಹೋದವರು ಇದುವರೆಗೂ ಕೂಡ ಯಾವುದೇ ಸಿಹಿ ಸುದ್ದಿ ನೀಡಿಲ್ಲ. ಅವರು ಉತ್ತರ ಕೂಡ ಕೊಟ್ಟಿಲ್ಲ. ಆದ್ದರಿಂದ ನಾಳೆ ನವೆಂಬರ್ 21ರವರೆಗೆ ಒಂದು ಕಾದು ನೋಡ್ತೇವೆ. ಕೊನೆಗೆ ಬರಲಿಲ್ಲ ಅಂತಂದರೆ, ಯಾವುದೇ ಸಿಹಿ ಸುದ್ದಿ ಕೊಡಲಿಲ್ಲ ಅಂತಂದರೆ ನವೆಂಬರ್ 21ರಂದು ಬೆಳಗ್ಗೆಯಿಂದಲೇ ದನಕರುಗಳು ಎತ್ತಿನ ಬಂಡಿಗಳೊಂದಿಗೆ ಜಿಲ್ಲೆಯಾದ್ಯಂತ ಮುಖ್ಯ ರಸ್ತೆಯ ಮೇಲೆ ಪ್ರತಿಭಟನೆ ಮಾಡ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಸಿದ್ದರಾಮಪ್ಪ ಅಣದುರೆ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಆದಷ್ಟು ಬೇಗನೆ ನಿಮಗೆ ಸಿಹಿ ಸುದ್ದಿ ನೀಡುತ್ತೇನೆ, ಹೋರಾಟ ಕೈಬಿಡಿ ಅಂದಿದ್ರು. ಆದರೆ ಅದಕ್ಕೆ ನಾವು ಒಪ್ಪಲಿಲ್ಲ. ಮೊದಲು ನೀವು ಸಿಹಿ ಸುದ್ದಿ ಕೊಡಿ, ನಂತರ ನಾವು ಕೈಬಿಡುತ್ತೇವೆ ಎಂದು ಹೇಳಿದ್ದೇವೆ. ಇದುವರೆಗೆ ಯಾವುದೇ ಸಚಿವರಿಂದ ಉತ್ತರ ಬಂದಿಲ್ಲ. ಮುಖ್ಯ ರಸ್ತೆಯಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು. ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ಒಟ್ಟು 15 ಲಕ್ಷ ಟನ್ಗೂ ಅಧಿಕ ಕಬ್ಬು ಬೆಳೆಸಲಾಗುತ್ತೆ. ಆದರೆ ರಾಜಕೀಯ ನೇತಾರರು ಒಬ್ಬರನ್ನೊಬ್ಬರು ಬೈಯುವುದು ಬೇಕಾಗಿಲ್ಲ. ರೈತರಿಗೆ ಟನ್ ಕಬ್ಬಿಗೆ 3100 ಅಥವಾ 3200 ರೂಪಾಯಿಗೆ ಹೇಗೆ ಕೊಡಬೇಕು, ರೈತರಿಗೆ ಯಾವ ರೀತಿ ಸಹಕಾರ ನೀಡಬೇಕು ಎಂಬ ಕುರಿತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಚಾರ ಮಾಡಿ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳ್ತಾರೆ. ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಮಂತ್ ಬಿರಾದಾರ್ ಮಾತನಾಡಿ, ನಮ್ಮ ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಒಂದು ಆದತ್ ರೂಢಿ ಬಿದ್ದಿದೆ. ಈ ಜಿಲ್ಲೆ ರೈತರು ಎಷ್ಟೇ ಕೊಟ್ಟರೂ ತಗೋತಾರೆ ಅಂತ ಹೇಳಿ. ಈ ಮೊದಲು ಅದೇ ರೀತಿಯಾಗಿದೆ. ಇಡೀ ದೇಶದಲ್ಲಿ ಅತ್ಯಂತ ಕಡಿಮೆ ದರ ತೆಗೆದುಕೊಂಡವರು ನಾವೇ ಇದ್ದೆವು. ಪ್ರಭು ಚವ್ಹಾಣ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಟನ್ ಕಬ್ಬಿಗೆ 2400 ರೂಪಾಯಿ ಕೊಡಬೇಕೆಂದು ನಿರ್ಣಯ ಆಗುತ್ತೆ. ಆದರೆ ನಾರಂಜ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ DK ಸಿದ್ದರಾಮ ಅವರು FRP ಪ್ರಕಾರ ಟನ್ ಕಬ್ಬಿಗೆ ಕೇವಲ 1950 ರೂಪಾಯಿ ಮಾತ್ರ ಆಗುತ್ತೆ ಅಂತ ಹೇಳಿ ಅಷ್ಟೇ ಕೊಡ್ತಾರೆ. ಟನ್ ಕಬ್ಬಿಗೆ 450 ರೂಪಾಯಿ ಆದರೆ 100 ಟನ್ ಕಬ್ಬಿಗೆ 4500 ಆಗುತ್ತೆ. 1000 ಟನ್ಗೆ 4,50,000 ರೂಪಾಯಿ ರೈತರಿಗೆ ನಷ್ಟ ಆಗ್ತಾ ಇತ್ತು. ಆದರೆ ಈಗ ಆ ರೀತಿಯ ಆಟ ನಡೆಯಲ್ಲ. ನ್ಯಾಯಯುತ ಬೇಡಿಕೆ ಈಡೇರಿಸುವವರೆಗೆ ಹೋರಾಟ ಮುಂದುವರಿಯುತ್ತೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಏಳನೇ ದಿನಕ್ಕೆ ನಮ್ಮ ಹೋರಾಟ ಕಾಲಿಟ್ಟಿದೆ. ನಾವು ಆಲ್ರೆಡಿ ಮೊನ್ನೆ ಉಸ್ತುವಾರಿ ಸಚಿವರು ಬಂದು ನಾಳೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅವತ್ತೇ ನಾವು ಹೇಳಿದ್ದೀವಿ, ನಾಳೆನೇ ಅಲ್ಲ 21 ತಾರೀಕು ತನಕ ನಾವು ತಮ್ಮ ಒಂದು ಸಿಹಿ ಸುದ್ದಿ ಹೇಳಲಿಕ್ಕೆ ಸಮಯ ತೊಗೊಂಡ್ರಿ. ಅದಕ್ಕೆ 20 ತಾರೀಕು ತನಕ ನಿಮ್ಮ ಸಮಯ ನಾವು ನಿಮಗೆ ಕೊಡ್ತೀವಿ. 21ನೇ ದಿನ ಜಿಲ್ಲೆಯಾದ್ಯಂತ ಸಂಪೂರ್ಣ ರಸ್ತಾ ರೋಕೋ ಆಂದೋಲನ ಮಾಡ್ತೀವಿ. ಮುಂಜಾನೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅಂತ ಸರ್ಕಾರಕ್ಕೆ ಡೆಡ್ಲೈನು ಕೊಟ್ಟಿವಿ. ಇವತ್ತು ಉಸ್ತುವಾರಿ ಸಚಿವರಿಗೆ ಮುಂಜಾನೆ ಮಾತಾಡಿದಾಗ ನಾನು ಮುಖ್ಯಮಂತ್ರಿಗಳ ಬಳಿ ಹೋಗ್ತಾ ಇದ್ದೀನಿ. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಒಂದು ರೈತರ ಒಂದು 3200 ಕನಿಷ್ಠ ಈಗ ಎಂಡ್ ಆದಾಗ 3100ಕ್ಕೆ ಬಂದೀವಿ. ಇದ್ರ ಮೇಲೆ ತಾವು ಸರ್ಕಾರ ನಿರ್ಣಯ ಮಾಡಿ ರೈತರಿಗೆ ಒಂದು ಒಳ್ಳೆ ಸುದ್ದಿ ಕೊಟ್ಟರೆ ಚೆನ್ನಾಗಿದೆ. ಇಲ್ಲದಿದ್ದರೆ ಈ ರೈತರ ಮೇಲೆ ತಾವೆಲ್ಲರೂ ರಾಜಕೀಯ ಮಾಡ್ತಾ ಕುಳಿತಾರ. ರೈತರು ನಾಳೆ ದಿವಸ ಸರ್ಕಾರಕ್ಕೆ ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಪಾಠ ಕಲಿಸ್ತಕ್ಕಂಥ ದಿನ ಬರ್ಬೋದು ಅಂತೇಳಿ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀವಿ.
7ನೇ ದಿವಸಕ್ಕೆ ಕಾಲಿಟ್ಟಿದೆ. ಈ ಹೋರಾಟ ಮುಂದೆ ನಮಗೆ ಕಬ್ಬಿನ ರೇಟು ನಮ್ಮದು ಬೇಡಿಕೆ ಏನದ ಅಷ್ಟು ಕೊಟ್ಟರೆ ಮಾತ್ರ ಈ ಹೋರಾಟ ನಿಲ್ಲಿಸ್ತೇವೆ. ಇಲ್ಲದ್ರೆ ನಮ್ಮ ಹೋರಾಟ ಹಿಂಗೆ ನಡೀತಾನೆ ಇರ್ತದ. ಆದರೆ ಮೊನ್ನೆ ನಮ್ಮ ಉಸ್ತುವಾರಿ ಮಂತ್ರಿ ಬಂದು ನಮಗೆ ಆಶ್ವಾಸನೆ ಏನು ಕೊಟ್ಟು ಹೋದರು, ನಾನು ನಾಳೆ ಸಾಯಂಕಾಲವರೆಗೆ ನಿಮಗೆ ಸಿಹಿ ಸುದ್ದಿ ಮುಟ್ಟಿಸ್ತೀನಿ, ನೀವು ಈಗ ಕೈ ಬಿಡ್ರಿ ಅಂತ ಹೇಳಿದ್ರು. ನಾವು ಹೇಳಿದೆವು ಮೊದಲು ನೀವು ಸಿಹಿ ಸುದ್ದಿ ತಿಳಿಸ್ರಿ, ಆ ನಂತರ ನಾವು ಕೈ ಬಿಡ್ತೇವೆ ಅಂತ ಹೇಳಿದೆವು. ಅವ್ರದ್ದು ಇದುವರೆಗೆ ಯಾವುದೂ ಏನೂ ಉತ್ತರ ಬಂದಿಲ್ಲ. ಅದಕ್ಕೆ ನಮ್ಮ ಹೋರಾಟ ಹಿಂಗೆ ಇಟ್ಟಿದ್ದೆವು. ನಾಳೆ 21 ತಾರೀಕಿಗೆ ಈ ಬರ್ತಕ್ಕಂಥ 21ನೇ ತಾರೀಕು ಇಡೀ ಬೀದರ್ ಜಿಲ್ಲೆ ಎಲ್ಲ ಕಡೆ ಹಳ್ಳಿಯಲ್ಲಿ ಮೇನ್ ಏನು ರಸ್ತೆ ಇರ್ತಾವ ಆ ರಸ್ತೆ ಮೇಲೆ ಗಾಡಿ ಬಂಡಿ ದನ ಎತ್ಗಳು ಎಲ್ಲ ತಗೊಂಡು ಹೋರಾಟ ಮಾಡ್ತೇವಂತ ಈ ಮಾಧ್ಯಮ ಮುಖಾಂತರ ನಾನು ಹೇಳ್ತಿದ್ದೇನೆ. ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರ ವತಿಯಿಂದ ನಾವು ಇವತ್ತು ಇನ್ನು 7 ದಿವಸದಿಂದ ಏನು ರೈತರು ಏನು ಹೋರಾಟ ಮಾಡ್ತಾ ಇದ್ದಾರೆ, ರೈತ ಸಂಘದವರು ಕಿಸಾನ್ ಸಂಘದವರು, ನಾವು ಅವರಿಗೆ ಸಮರ್ಥನೆ ಕೊಡ್ಲಿತ್ತೇವೆ. ಮತ್ತು ಅವ್ರು ಮುಂದೆ ಯಾವ ಥರ ಏನು ಇದು ಮಾಡ್ತಾರೆ ಅವ್ರ ಜೊತೆನೇ ಇರ್ತೇವೆ. ಯಾಕಂತಂದ್ರೆ ಇದು ರೈತರದು ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇದೆ ಬೀದರ್ ಜಿಲ್ಲೆಗೆ. 15 ಲಕ್ಷ ಟನ್ನಿಗೊಂದು ಕಬ್ಬದ ಬೀದರ್ ಜಿಲ್ಲೆದಾಗ. ಎಲ್ಲರೂ ತೋಡೋದಂದ್ರೆ ಏನು ಪ್ರಾಬ್ಲಮ್ ಇದ್ದಿಲ್ಲ. 15 ಲಕ್ಷ ಟನ್ ಕಬ್ಬದ. ಅದ್ರ ಕಡೆಯಿಂದ ಆದಷ್ಟು ಮಟ್ಟಿಗೆ ಈ ನಮ್ಮ ಬೀದರ್ ಜಿಲ್ಲೆ ಚುನಾಯಿತ ಪ್ರತಿನಿಧಿಗಳು ಇದ್ದಾರೆ. ಇದು ಏನರ ಮಾಡಿ ಏನರೆಲ್ಲ ಒಂದು ಹಂತಕ್ಕೆ ತರಬೇಕು. ಹೆಂಗಂದ್ರೆ ಅವ್ರು ಇವ್ರಿಗೆ ಬೈದ್ರು ಇವ್ರು ಅವ್ರಿಗೆ ಬೈಯೋದು ಬೇಕಾಗಿಲ್ಲ. ನೀವು ಏನು ಮಾಡ್ತೀರ ನಿಮ್ಮ ಮನಸ್ಸಿಗೆ ಸಾಕ್ಷಿ ಬೇಕು. ಅದ್ರ ಕಡೆ ನೀವು ಯಾರು ಭೀ ಬಂದರು ರೈತರ ವೇದಿಕೆ ಮೇಲೆ ಇವರು ಕಾಂಗ್ರೆಸ್ದವ್ರಿಗೆ ಬೈದರು, ಕಾಂಗ್ರೆಸ್ದವ್ರು BJP ಬೈದರು, ಮತ್ತೊಬ್ಬರಿಗೆ ಬೈದರು, ಬೈಯೋದು ಬ್ಯಾಡ್ರಿ ಯಾರು ಭೀ. ನೀವು ಎಲ್ಲರೂ ಕಲ್ತು ಇದು ಒಂದು ರೈತರು 3,100 ರೂಪಾಯಿ ಹೆಂಗೆ ಕೊಡಬೇಕು, ಇದು ಸೆಂಟ್ರಲ್ದಾಗ ಹೆಂಗೆ ತರಬೇಕು, ಸ್ಟೇಟ್ದಾಗ ಹೆಂಗೆ ತರಬೇಕು, ಎಲ್ಲರೂ ಒಂದಾಗಿ ಇದು ಮಾಡಬೇಕಂತ ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ವತಿಯಿಂದ ಆಗ್ರಹ ಇದೆ. ನಾವಲ್ಲ ಅವ್ರಿಗೊಂದು ಆದ್ಯತೆ ಬಿದ್ದದು ಏನಂದ್ರೆ ಎಷ್ಟು ಈ ಜಿಲ್ಲೆ ರೈತರು ಎಷ್ಟು ಕೊಟ್ಟರು ಭೀ ತಗೋತಾರ ಅಂತ ಹೇಳಿ. ಮೊದಲು ಹಾಗೆ ಆಗ್ಯದ. ಯಾಕಂದ್ರೆ ಇಡೀ ದೇಶದಾಗೆ ನಾವು ಕಡಿಮೆ ತಗೊಂಡಿನವ್ರು ಇದ್ದೆವು. ಈಗ ಏನು ಪ್ರಭು ಚವ್ಹಾಣ್ ಅವರು ಉಸ್ತುವಾರಿ ಮಂತ್ರಿ ಇದ್ದಾಗ 2,400 ರೂಪಾಯಿ ಡಿಕ್ಲೇರ್ ಆಗ್ತದ. ಅವಾಗ NSSK ಕಾರ್ಖಾನೆ ಅಧ್ಯಕ್ಷರಾದಂಥ DK ಸಿದ್ದರಾಮ ಅವರು FRP ಪ್ರಕಾರ 1950 ಆಯ್ತದ ಅಂತ ಕಸಿ ಹಾಕಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ಅದರ ಪ್ರಕಾರ ಎಲ್ಲ ಕಾರ್ಖಾನೆದವರು ಅದೇ ಪ್ರಕಾರ 1950 ಕೊಡ್ತಾರೆ. ಅಂದ್ರೆ ಪ್ರತಿ 1 ಟನ್ನಿಗೆ 450 ರೂಪಾಯಿ ಕಡಿಮೆ ಕೊಡ್ತಾರೆ. 100 ಟನ್ ಯಾರ ರೈತಂದು ಆಯ್ತದ ಅಂದ್ರೆ 45,000 ಅವನಿಗೆ ಘಾಟ ಆಯ್ತದ. 1000 ಟನ್ ಯಾರ ರೈತಂದು ಆಯ್ತದ ಅಂದ್ರೆ 4.5 ಲಾಖ ರೂಪಾಯಿ ಘಾಟ ನಾವು ತಾಳಿಂದ ಇದ್ದೇವೆ. ಈಗ ನಾವು ತಾಳೋರಿಲ್ಲ, ಈಗ ನಾವು ಹೆಚ್ಚಿಗೆ ಭೀ ಕೇಳ್ತಾ ಇಲ್ಲ. ಇಡೀ ಬೇರೆ ಬೇರೆ ನಮ್ಮ ರಾಜ್ಯದಾಗ ಬೇರೆ ಬೇರೆ ಜಿಲ್ಲೆದಾಗ ಏನು ರೇಟ್ ಕೊಟ್ಟಾರೋ ಅಷ್ಟು ರೇಟ್ ತಗೊಂಡೇ ತೀರ್ತೇವೆ ಅಂತ ಕಸಿ ಕಾರ್ಖಾನೆದವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ಇನ್ನು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕೇವಲ ರಾಜಕೀಯ ಪಕ್ಷಗಳು ಹಾಗೂ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸುತ್ತಿದ್ದವು. ಆದರೆ ಈಗ ಮಠಾಧೀಶರಿಂದಲೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ. ಬೀದರ್ನಲ್ಲಿ ನಡೀತಾ ಇರುವಂಥ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿಯವರು ತಮ್ಮ ಅನುಯಾಯಿಗಳೊಂದಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿರುವಂಥ ಅವರು, ಒಂದು ಸಣ್ಣ ಕುರ್ಕುರೆ ಪ್ಯಾಕೆಟ್ಗೆ ಒಂದು ಸಾರಾಯಿ ಬಾಟಲ್ಗೆ ಬೆಲೆ ಫಿಕ್ಸ್ ಇರುತ್ತೆ, ಆದರೆ ಹಗಲು ರಾತ್ರಿ ಕಷ್ಟಪಟ್ಟು ರೈತ ದುಡಿದ ಕಬ್ಬಿಗೆ ಮಾತ್ರ ಸರಿಯಾದ ಬೆಲೆ ಇಲ್ಲ ಅಂತಾರೆ. ಇದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಎನ್ನುವಂಥ ಮಾತನ್ನು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಾರ್ಖಾನೆಗಳಿಗೆ 24 ಗಂಟೆ ವಿದ್ಯುತ್ ಕೊಡುವಂಥ ಸರ್ಕಾರಗಳು ರೈತರಿಗೆ ರಾತ್ರಿ ಮಲಗಲು ಬಿಡದೆ ಕೇವಲ ರಾತ್ರಿ ಮಾತ್ರ ವಿದ್ಯುತ್ಗಳನ್ನು ಕೊಡ್ತಾರೆ. ರೈತರು ಮಲಗದೇನೆ ರಾತ್ರಿ ಯಾವಾಗಂದ್ರೆ ಆವಾಗೆ ನೀರನ್ನು ಹೂಡ್ಲಿಕ್ಕೆ ಹೋಗ್ತಾರೆ. ಹಗಲು ಬೈದಾಡಿಕೊಳ್ಳುವಂಥ ರಾಜಕಾರಣಿಗಳು ರಾತ್ರಿ ಸಂದರ್ಭದಲ್ಲಿ ಮತ್ತೆ ಒಂದೇ ಇರ್ತಾರೆ, ಆದರೆ ರೈತರಿಗೆ ಮಾತ್ರ ಸಹಕಾರ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅಂಬಾನಿ ಅದಾನಿಯವರಂತಹ ಲಕ್ಷ ಕೋಟಿ ಸಾಲ ಮನ್ನಾ ಆಗುತ್ತೆ ಈ ದೇಶದಲ್ಲಿ, ಆದರೆ ರೈತರ 1 ಲಕ್ಷ ಸಾಲ ಮನ್ನಾ ಆಗೋದಿಲ್ಲ. ಒಟ್ಟಾರೆಯಾಗಿ ಎಲ್ಲರೂ ಸೇರಿ ರೈತರನ್ನು ಮಣ್ಣು ಮಾಡ್ತಾ ಇದ್ದಾರೆ ಎಂದು ಪೂಜ್ಯ ಸ್ವಾಮೀಜಿ ತಿಳಿಸಿದರು. ಸಹಕಾರ ಕ್ಷೇತ್ರದ ಸಕ್ಕರೆ ಕಾರ್ಖಾನೆಗಳು ಸಾಲದ ಸುಳಿಯಲ್ಲಿ ಸಿಲುಕಿ ಬಂದ್ ಆಗ್ತಾ ಇವೆ, ಆದರೆ ವೈಯಕ್ತಿಕವಾಗಿ ನಡೆಸುವ ಸಕ್ಕರೆ ಕಾರ್ಖಾನೆಗಳು ಮಾತ್ರ ಲಾಭದಲ್ಲಿ ನಡೀತವೆ. ಹೇಗೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದರು. ಆದ್ದರಿಂದ ತಾನೇ ಬೆಳೆದ ಕಬ್ಬಿಗೆ ರೈತ ಒಂದು ಬೆಲೆ ಫಿಕ್ಸ್ ಮಾಡಬೇಕೇ ವಿನಃ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳು ಮಾಡಬಾರ್ದು ಎಂದು ತಿಳಿಸಿದರು. ಮಠಾಧೀಶರು ಕೂಡ ತಮ್ಮ ಉತ್ಸವ ಪರ್ವ ಸಮಾರಂಭ ಮಾಡುವಾಗ ದಾಸೋಹಕ್ಕೆ ಸಕ್ಕರೆ ಕೊಡಿ ಅಂತ ಹೋಗ್ತಾರೆ, ಆದರೆ
ಕಬ್ಬು ಬೆಳೆಯುವ ರೈತ ಸಂಕಷ್ಟದಲ್ಲಿದ್ದಾಗ ಮಠಾಧೀಶರು ಸುಮ್ಮನೆ ಕುಳಿತುಕೊಳ್ಳುವುದು ಸರಿಯಲ್ಲ ಎಂದು ಪೂಜ್ಯ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಹೇಳಿದರು. ಕಲಂ 371J ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಕಲ್ಯಾಣ ಕರ್ನಾಟಕ ವಿಭಾಗದ ಸಂಸ್ಥಾಪಕ ಅಧ್ಯಕ್ಷ ನ್ಯಾಯವಾದಿ ಅಶೋಕ್ ಮಾನೂರೆ ಮಾತನಾಡಿ, ಒಂದು ಬೆಂಕಿ ಪೊಟ್ಟಣ ಅಂದರೆ ಖಡೇಬಿ ಮೇಲೆ ಒಂದು ಬೆಲೆ ಇದೆ, ಆದರೆ ರೈತರ ಕಬ್ಬಿಗೆ ಒಂದು ನಿಗದಿತ ಬೆಲೆ ಇಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ರೈತರಿಗೆ ಟನ್ ಕಬ್ಬಿಗೆ 5,000 ಬೆಲೆ ಕೊಟ್ಟರೂ ಕೂಡ ಕಡಿಮೆನೇ ಇದೆ. ಬೀದರ್ ಜಿಲ್ಲೆಯಲ್ಲಿ ಕೃಷಿ ಆಧಾರಿತ ಕಂಪನಿಗಳು ಸ್ಥಾಪನೆಯಾಗಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಉದ್ಯೋಗ ಸೃಷ್ಟಿ ಮಾಡಬೇಕಾದ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಗೋವಿಂದ ಸಮಿತಿಯವರಿಗೆ ನಾನು ಸಭೆಯಲ್ಲಿ ಸಲಹೆ ನೀಡಿದ್ದೇನೆ ಎಂದು ಹೇಳಿದರು. ಇದೇ ವೇಳೆ ರೈತರಾದ ಮಲ್ಲಿಕಾರ್ಜುನ ಸ್ವಾಮಿ, ಸಿದ್ದರಾಮಪ್ಪ ಅಣದುರೆ, ದಯಾನಂದ ಸ್ವಾಮಿ ಸಿರ್ಸಿ, ಶ್ರೀಮಂತ್ ಬಿರಾದಾರ್, ಧೋಳಪ್ಪ ಅಣದೂರ್, ಶಿವರಾಜ್ ಪಾಟೀಲ್ ಅತಿವಾಳ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಸವಲಿಂಗಾಯ ನಮಃ. ಇಲ್ಲಿವರೆಗೆ ಈ ರೈತರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ನಮ್ಮ ಕಲಂ 371 ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ಶರಣ ಶ್ರೀ ಅಶೋಕ್ ಕುಮಾರ್ ಮಾನೂರೆ ಅವರು ನ್ಯಾಯವಾದಿಗಳು ಮಾತಾಡಿದ್ದಾರೆ. ಈ ಒಂದು ಧರಣಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತ ಮುಖಂಡರಿಗೂ ಮತ್ತು ನಮ್ಮ ರಾಷ್ಟ್ರೀಯ ಬಸವಳದ ಮುಖಂಡರಾದಂಥ ಶಿವರಾಜ್ ಪಾಟೀಲ್ ಅತಿವಾಳ ಅವರಿಗೂ, ಓಂ ಪ್ರಕಾಶ್ ಹೊಟ್ಟೆಯವರು, ಮಲ್ಲಿಕಾರ್ಜುನ ಸ್ವಾಮಿಯವರು, ಎಲ್ಲ ಮುಖಂಡರಿಗೆ, ನಮ್ಮ ಧೋಳಪ್ಪ ಸ್ವರಾಳಿ ಅವರು, ಇನ್ನುಳಿದ ಎಲ್ಲ ಹೋರಾಟಗಾರಿಗೂ ಕೂಡ ನಾವು ಶರಣಗಳನ್ನು ಸಲ್ಲಿಸಿ, ಇವತ್ತು ಭಾಳ ಮುಖ್ಯವಾಗಿ ನಾವಿವತ್ತು ಒಂದು ವಾರದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಒಂದು ವಾರದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆದರೂ ಕೂಡ ಯಾರೂ ಈ ಕಡೆಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಮತ್ತು ರೈತರ ಸಮಸ್ಯೆ ಏನು, ಇವ್ರು ಏನು ಕೇಳ್ತಾ ಇದ್ದಾರೆ, ನಾವು ಇವ್ರಿಗೆ ಸ್ಪಂದಿಸಬೇಕು ಅನ್ನುವಂಥ ಒಂದು ಪ್ರಜ್ಞೆ ಇಲ್ಲ ನಮ್ಮ ರಾಜಕೀಯ ನಾಯಕರುಗಳಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಮುಖಂಡರಿಗೆ. ನಮ್ಮ ದೇಶದ ಒಂದು ದುರಂತ ಅಂತ ಹೇಳ್ಬೇಕು ನಾವು. ಈಗ ನೀವು ಸಣ್ಣ ಹುಡುಗರಿಗೆ ಕುರ್ಕುರೆ ತಿಂತಾವಲ್ಲ ಹುಡುಗರು, ಆ ಕುರ್ಕುರಿ ಪ್ಯಾಕೆಟ್ ಮೇಲೆ ಒಂದು ಬೆಲೆ ಇರ್ತದಿಲ್ಲ, ಇರ್ತಲ್ರಿ. ಈಗ ಸರಿ ಕುಡಿತಾರೆ ಭಾಳ ಮಂದಿ, ಆ ಬಾಟ್ಲಿ ಮೇಲೆ ಬೆಲೆ ಇರ್ತದಿಲ್ಲ. ನಾವು ಏರ್ಪೋರ್ಟ್ದಾಗ ನೋಡ್ತೇವೆ, ಇಂಥ ಒಂದು ದೊಡ್ಡದು ಬಾಟ್ಲಿ ಇರ್ತಾವ, ಆ ಬಾಟ್ಲಿ ಕೊಡೋದು ಸತ್ತು ಹೋಗ್ತಾರೆ ಅವರೆಲ್ಲ. ಇದಾಗ ಏನೇನೆಲ್ಲ ರೋಗಗಳು ಬಂದು ಸಾಯ್ತಾರೆ. ಅದು ಕಂಪ್ನಿ ಮಾಲಕ್ ಅದ್ಮೇಲೆ ರೇಟ್ ಹಚ್ಚಿರ್ತಾನೆ. 3,000-4,000 ರೂಪಾಯಿಗೆ ಒಂದು ಬಾಟ್ಲಿ ಅದಾವೆ. ನಾವು ನೋಡಿದ್ವಿ, ಒಂದು ಬಾಟ್ಲಿ 3,000-4,000 ರೂಪಾಯಿ ಅದ. ರಾಜಕಾರಣಿಗಳು ಅಂಥ ಬಾಟ್ಲಿ ಕುಡಿತಾರಂತ ನಾವೇನು ನೋಡಿಲ್ಲ. ಅದು 3,000-4,000 ರೂಪಾಯಿ ಬಾಟ್ಲಿ ಕುಡಿತಾರಲ್ರಿ. ರೈತರು ಹಗಲ ರಾತ್ರಿ ದುಡಿದು ಕಬ್ಬಿಗೆ 3,000 ರೂಪಾಯಿ ಬೆಲೆ ಕೊಡಬಾರ್ದು ಅಂತ ಹಾಸ್ಯಾಸ್ಪದ. ಇವ್ರು ಭಾಷಣ ಮಾಡೋದೆಲ್ಲ ಬರೀ ಢೋಂಗಿ. ರೈತರು ಬೆನ್ನೆಲುಬು, ರೈತರ ಈಗ ನೋಡಿ ಕಂಪ್ನಿಗಳಿಗೆ, ಅಂಬಾನಿ, ಅಡಾನಿ ಅಂಥ ಕಂಪ್ನಿಗಳಿಗೆಲ್ಲ ಲಕ್ಷ ಕೋಟಿ ರೂಪಾಯಿ ಸಾಲ ಮಾಫ್. ರೈತರ ಸಾಲ ನೀವು 1 ಲಕ್ಷ ಇತ್ತಂದ್ರೆ ನಿಮಗೆ ಅರೆಸ್ಟ್ ಮಾಡಿ ಒಳಗೆ ಹಾಕ್ತಾರೆ. ಅಂಬಾನಿ, ಅಡಾನಿ ಅಂಥವ್ರೆಲ್ಲ ಎಲ್ಲಿರ್ತಾರೆ ಅಂದ್ರೆ ಅವರೇ ರೂಲ್ ಮಾಡ್ತಾರೆ. ಅವ್ರಿಗೆ ಲಕ್ಷ ಕೋಟಿ ರೂಪಾಯಿ ಏನು ಮಾಡ್ತಾರೆ ಅಂದ್ರೆ ಮಾಫ್ ಮಾಡ್ತಾರೆ. ನಾವು ಯಾವುದೇ ಪಕ್ಷ ಇಲ್ಲ, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವರೆಲ್ಲರೂ ಒಂದೇ ನಾಣ್ಯದ 2 ಮುಖಗಳು. ಅವರಲ್ಲದೆ ಹೋಗಿದ್ದವ್ರೆ, ಕಾಂಗ್ರೆಸ್ಸರೇ ಇರಲಿ, BJP ಇರಲಿ, ಒಂದೇ ನಾಣ್ಯದ 2 ಮುಖಗಳು. ಇವ್ರು ಪೇಪರ್ದಾಗ, TV ಒಳಗೆ ಅಷ್ಟೇ ಬಡ್ದಾಡ್ತಾರೆ. ರಾತ್ರಿ ಟೈಮ್ನಾಗ ಎಲ್ಲರೂ ಒಂದೇ ಕಡೆ ಕುಂತು ತಿಂತಾರೆ, ಒಂದೇ ಕಡೆ ಕುಡಿತಾರೆ, ಒಂದೇ ಕಡೆ ಇರ್ತಾರೆ. ಎಲ್ಲ ಪಕ್ಷಗಳು ಎಲ್ಲರೂ ಕೂಡಿ ಯಾರು ಮಣ್ಣು ಮಾಡ್ಲತ್ತಾರ ಅಂದ್ರೆ ರೈತರದು ಬಡವ್ರದ್ದು ಮಣ್ಣು ಮಾಡ್ತಾಯಿದ್ದಾರೆ. ಏನ್ರಿ, ಇವತ್ತು ಭಾರತ ದೇಶ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು. 70 ವರ್ಷ ನಾವು ಎಷ್ಟು ಪ್ರಗತಿ ಆಗಿದ್ದೀವಿ. ಇವತ್ತಿಗೂ ಕೂಡ ನಾವು ಇನ್ನು ವರ್ಷನೇ ಇದೊಂದೇ ವಿಷಯ ಅಲ್ಲ, ರೈತರಿಗಂತೂ ಭಾಳ ಅನ್ಯಾಯ ಮಾಡ್ತಾಯಿದ್ದಾರೆ. ಈ ಫ್ಯಾಕ್ಟ್ರಿಗಳಿಗೆಲ್ಲ ನೋಡಿ ಕರೆಂಟು 24 ತಾಸು ಕರೆಂಟ್ ಕೊಡ್ತಾರೆ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ. ರೈತರಿಗೆ ಯಾವಾಗ ಕರೆಂಟ್ ಕೊಡ್ತಾರೆ ಅಂದ್ರೆ ಅವ್ರು ನಿದ್ದೆ ಮಾಡಬಾರ್ದು. ರಾತ್ರಿ ನಮ್ಮ ಅತಿವಾಳಗೌಡ್ರು ಯಾವಾಗಂದ್ರೆ ಅವಾಗೆ ಹೋಗ್ತಿರ್ತಾರೆ ಹೊಲಕ್ಕೆ. 2ಕ್ಕೆ ಹೋಗೋದೆ, 12ಕ್ಕೆ ಹೋಗೋದೆ. ಅವ್ರು ಯಾವಾಗ ಕರೆಂಟ್ ಕೊಟ್ಟಾಗೆ ಇವರು ನೀರು ಹಾಯಿಸ್ಬೇಕು. ಹಾಗೆ ಶ್ರೀಮಂತರಿಗೆ, ಇಂಡಸ್ಟ್ರಿಯಲ್ದವ್ರಿಗೆ ಮಾಡಿ ನೋಡ್ಯಾರ, ಕರೆಂಟ್ ಕಟ್ ಮಾಡಿರಿ ಮಾಡ್ತಾರೇನ್ರಿ? ಮಾಡಲ್ಲ. ಆ ರೈತರಿಗೆ ಯಾವಾಗಂದ್ರೆ ಅವಾಗ ರಾತ್ರಿ ಕೊಟ್ಟರು ನಡೀತದೆ, ಹಗಲು ಕೊಟ್ಟರು ನಡೀತದೆ. ನಿದ್ದೆ ಮಾಡ್ಲಾರ್ದಂಗೆ ಅವರು ನೀರು ಹೊಡ್ಬೇಕು ಹೊಲಕ್ಕೆ ಹೋಗಿ. ಆದ್ರೆ ಶ್ರೀಮಂತರಿಗೆ, ಇಂಡಸ್ಟ್ರಿದವರಿಗೆ 24 ತಾಸು ಕರೆಂಟ್ ಕೊಡ್ತಾರೆ. ಇದೆಲ್ಲ ಒಂದು ರೈತರಿಗೆ ಕೇವಲ ಓಟಿನ ಸಲುವಾಗಿ. ನಮಸ್ಕಾರ. ಏನು ನನ್ನ ಹೆಸರು ಅಶೋಕ್ ಮಾನೂರೆ, ನ್ಯಾಯವಾದಿಗಳು ಹಾಗೂ ಕಲಂ 371J ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಕಲ್ಯಾಣ ಕರ್ನಾಟಕದ ಸಂಸ್ಥಾಪಕ ಅಧ್ಯಕ್ಷರಾಗಿ ಈ ಒಂದು ಅಹೋರಾತ್ರಿ ಧರಣಿಯ ಅಲ್ಲಿ ಭಾಗಿಯಾಗಿದ್ದಂಥ, ಹೀಗೆ ಆಗಮಿಸಿದಂಥ ನಮ್ಮ
ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಚನ್ನಬಸವಂತ ಸ್ವಾಮೀಜಿಯವರು ಅಲ್ಲಿಯೂ ಅದೇ ರೀತಿಯಾಗಿ ರೈತ ಹೋರಾಟ ರಾಷ್ಟ್ರೀಯ ಬಸವಳಗ ಲಿಂಗಾಯತ ಸಮಾಜದ ಅಧ್ಯಕ್ಷರು ಆದ ಅತಿವಾಳ್ ಪಾಟೀಲ್ ಶಿವರಾಜ್ ಪಾಟೀಲ್ ಅತಿವಾಳ್ ಅವರು ಮತ್ತು ಇಲ್ಲಿ ನಡೆದಂಥ ಎಲ್ಲ ರೈತ ಮುಖಂಡರು ಇಡೀ ರಾಜ್ಯದಲ್ಲಿ ಒಂದು ಧರಣಿಯನ್ನು ನಡೆದಿದೆ. ನಾವು ಈಗಾಗಲೇ ಸುಮಾರು ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಅದೇ ರೀತಿಯಾಗಿ ಕಲಂ 371 ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಇದರ ಧುರೀಣರು ತಿದ್ದುಪಡಿಯ ಧುರೀಣರು ಕಡೆ ಬರ್ತಾರ. ಈ ದೇಶದಲ್ಲಿ 75% ನಾವು ರೈತರು ಬೆನ್ನೆಲುಬು ಅಂತ ಹೇಳ್ತಾ ಇದ್ದೀವಿ. ಇವತ್ತು ನಾವು ಬೆಳೆಸ್ತಕ್ಕಂಥ ಬೆಳೆಗೆ ನಾವು ನಿಗದಿ ಮಾಡಲಾರ್ದೆ ನಾವು ಏನಾದ್ರು ಧರಣಿ ಕೊಡ್ತಕ್ಕಂಥ ಪ್ರಸಂಗ ಇವತ್ತೇನಾದ್ರು ರೈತರಿಗೆ ಬಂದು ಇದು ಇವತ್ತೊಂದು ಮಾಚೆಸ್ ಬಾಕ್ಸ್ ಆಗ್ತದಂದ್ರೆ ಅವ ಒಂದು ಫಿಕ್ಸ್ ಮಾಡ್ತಾನೆ ಅದಕ್ಕೆ ರೇಟ್ ₹1 ಅಂತೇಳಿ. ಆದರೆ ರೈತ ಒಂದು ವರ್ಷ ಅದಕ್ಕೆ ಗೊಬ್ಬರ ಸದೆ ಲಾಗೋಡಿ ಎಲ್ಲ ಹಾಕಿ ಅದಕ್ಕೆ ಬರ್ತಕ್ಕಂಥ ಖರ್ಚನ್ನು ಮಾಡಿ ಅದಕ್ಕೆ ರೇಟ್ ಫಿಕ್ಸ್ ಮಾಡಕ್ಕೆ ನಾವು ಇನ್ನೊಬ್ಬರು ಮುಂದೆ ಕೊಡೋದು ಬಹಳ ದುರದೃಷ್ಟಕ ಸಂಗತಿ. ಇದು ಆಗಬಾರ್ದು. ಯಾವತ್ತು ರೈತ ಬೆಳಿತಾನೋ ರೈತೇ ಫಿಕ್ಸ್ ಮಾಡಬೇಕು. ಆ ಒಂದು ಇದು ಸರ್ಕಾರ ಏನದಂದ್ರೆ ಗಮನ ಹರಿಸಬೇಕಾಗ್ತದೆ. ಇವತ್ತು ಎಲ್ಲೋ ಒಂದು ₹3,500 ನಾವು ಕೂಡಬೇಕು ಧರಣಿ. ಇದು ಬಹಳ ಖೇದ ಸಂಗತಿ ಅದ. ಯಾಕಂದ್ರೆ ಗೊತ್ತಾ ನಾವೇನದಂದ್ರೆ 1 ಟನ್ ಕಬ್ಬಿಗೆ ₹14,000 ಏನೋ ಫ್ಯಾಕ್ಟ್ರಿ ಬೆನಿಫಿಟ್ ಇದೆ. ಅದ್ರ ಮೊಲಾಸಿಸ್ ಇರ್ಬೋದು, ವಿದ್ಯುತ್ ಇರ್ಬೋದು, ಮತ್ತೇನಾದ್ರು ಎಥೆನಾಲ್ ಇರ್ಬೋದು. ಇದೆಲ್ಲ ನೋಡಿದಾಗ ₹14,000 ಏನೋ ಬೆನಿಫಿಟ್ ಇದೆ. ನೀವು ಕೇಳೋದೆಷ್ಟು? ಅದು ಕೇಳಿ ₹3,000 ಒಂದು ₹5,000 ಕೇಳಬೇಕಾಗಿತ್ತು. ₹3,300-200 ಕೇಳ್ತಾ ಇದ್ದೀರಿ. ಭಾಳ ಇದು ಇದೆ, ಏನು ದೊಡ್ಡದಿಲ್ಲ. ಒಂದು 5,000 ಕೊಟ್ಟರು ಏನು ಕೊರತೆ ಇಲ್ಲ. ಇವತ್ತು ಯಾವ್ದ್ರ ಬಗ್ಗೆ ಇನ್ಕ್ವೈರಿ ಕೊಡಬೇಕಾಗ್ಯದ. ಫ್ಯಾಕ್ಟ್ರಿಗಳ ಮೇಲೆ ಏನು ಮಾಡ್ತಾರೆ ಎಲ್ಲ ಫ್ಯಾಕ್ಟ್ರಿಗಳು ಇವತ್ತು ಸಾಲದಾಗ ಅಂತ ಹೇಳ್ತಾರೆ. ಯಾಕೆ ಆಗ್ತದೆ ಗೊತ್ತಾಗುತ್ತೆ ಇಲ್ಲ ಸ್ವಾಮೀಜಿ. ಯಾಕೆ ಔರಾದ್ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವಂತಹ 9 ತಾಂಡಗಳಲ್ಲಿ ಬಸವನವಾಡಿ ಮಾನ್ಸಿಂಗ್ ತಾಂಡ ಸರ್ವೆ ನಂಬರ್ 183 ಇದರಲ್ಲಿ ಮನೆಗಳಲ್ಲಿ ಸುಮಾರು 3-4 ತಲೆಮಾರುಗಳಿಂದ ಜನ ವಾಸಿಸ್ತಾ ಇದ್ದಾರೆ. ಅಕ್ರಮ ಮನೆಗಳನ್ನು ಸಕ್ರಮಗೊಳಿಸಬೇಕು. ಸದರಿ ತಾಂಡ ನಿವಾಸಿಗಳ ಮಾಲೀಕತ್ವ ಈ ಖಾತಾ ಪ್ರಮಾಣ ಪತ್ರ ಇರಲಾರದೆ ಸರ್ಕಾರದ ವಿವಿಧ ಯೋಜನೆಗಳಿಂದ ವಂಚಿತರಾಗಿದ್ದಾರೆ. ನಿರಂತರ ಉಪವಾಸ, ಧರಣಿ ಸತ್ಯಾಗ್ರಹ. ಔರಾದ್ ಪಟ್ಟಣ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿರುವಂತಹ ಪ್ರತಿಭಟನೆಯಲ್ಲಿ ಮಾನ್ಯ ತಹಸೀಲ್ದಾರರು ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯವರು ತಮ್ಮ ಬೇಡಿಕೆಗಳನ್ನು ಬಗೆಹರಿಸುತ್ತೇನೆ ಎಂದು ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಇದುವರೆಗೆ ಯಾವುದೇ ರೀತಿಯಿಂದ ಅವರು ಸಮಸ್ಯೆ ಬಗೆಹರಿಸಿಲ್ಲ. 30 ದಿವಸದ ಒಳಗಾಗಿ ಬೇಡಿಕೆ ಈಡೇರಿಸ್ತೇವೆ ಅಂತ ಹೇಳಿದರೂ ಕೂಡ ಕೊನೆಗೆ ಅವರು ಬೇಡಿಕೆ ಈಡೇರಿಸಲಿಲ್ಲ. ಅದಕ್ಕಾಗಿ ನಾವು ಔರಾದ್ನ ಒಂದು ತಹಸೀಲ್ದಾರ ಕಚೇರಿ ಆವರಣದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬೇಡಿಕೆ ಈಡೇರೋವರೆಗೆ ನಿರಂತರವಾಗಿ ಪ್ರತಿಭಟನೆ ನಡೆಯುತ್ತೆ ಅನ್ನುವಂಥ ಮಾತನ್ನು ಅಲ್ಲಿರುವಂಥ ನಿವಾಸಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರ ಹಾಗೂ ಜಿಲ್ಲಾಡಳಿತ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದ್ದರಿಂದ 18ರಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಡಳಿತ ಹಾಗೂ ಸರ್ಕಾರ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣವಾದ ಕ್ರಮವನ್ನು ಜರುಗಿಸಿ ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಧರಣಿ ಪ್ರತಿಭಟನೆ ಕೋರಿದ್ದಾರೆ. ಇನ್ನು ಅವರ ಬೇಡಿಕೆಗಳು ಯಾವ್ಯಾವಿದೆ ಅಂದರೆ 2022-23 ಸಾಲಿನ ವಿದ್ಯಾರ್ಥಿ ಒಂದು ವ್ಯಾಸಂಗದ ವಿದ್ಯಾರ್ಥಿ ವೇತನ ಸಹಾಯ ಕೊಡಬೇಕು. ಆಮೇಲೆ 2022-23 ಶೌಚಾಲಯ 2.0, ಸ್ವಚ್ಛ ಭಾರತ ಯೋಜನೆಯಡಿಯಲ್ಲಿ ವೈಯಕ್ತಿಕ ಶೌಚಾಲಯ 170 ಮತ್ತು ಸಮುದಾಯ ಶೌಚಾಲಯ 4, ಸಾರ್ವಜನಿಕ ಮೂತ್ರಾಲಯ 5, ಶೌಚಾಲಯ ಕಟ್ಟಡದ ಒಂದು ತನಿಖೆಯನ್ನು ಮಾಡಿಸಬೇಕು. ಸ್ವಚ್ಛ ಭಾರತ ಯೋಜನೆಯಡಿಯಲ್ಲಿ ನಗರದ ಪ್ರತ್ಯೇಕ ಮನೆಗಳಿಗೆ ಕಸದ ಬಕೆಟ್ ಸರ್ಕಾರದಿಂದ ಹಸಿ ಕಸ, ಒಣ ಕಸದ ಡಬ್ಬೆಗಳು ಬಂದಿರುವ ಕಾರಣ ಯಾವ್ಯಾವ ಮನೆಗಳಿಗೆ ಎಷ್ಟು ಕಸದ ಬುಟ್ಟಿಗಳನ್ನು ಕೊಟ್ಟಿದ್ದೀರಿ ಎನ್ನುವಂಥ ಕುರಿತು ತನಿಖೆ ಆಗಬೇಕು. ನಗರದಲ್ಲಿ ಮೂಲಭೂತ ಸೌಕರ್ಯಗಳು, ರಸ್ತೆ, ನೀರು, ಒಳಚರಂಡಿ, ದಾರಿದೀಪಗಳಿಂದ ಸಾರ್ವಜನಿಕರು ವಂಚಿತರಾಗಿದ್ದು ಕೂಡಲೇ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಶಿವಾಜಿ ರಾಠೋಡ್, ಮಾಜಿ ಸದಸ್ಯ ಶಿವಾಜಿ ಚೌಹಾಣ್, ದಿನೇಶ್ ರಾಠೋಡ್, ಶ್ರವಣ್ ಕುಮಾರ್ ಬಂಡೆ, ರಮೇಶ್ ಚೌಹಾಣ್, ಪ್ರಭು ರಾಠೋಡ್, ಮುಕ್ತಾಬಾಯಿ ರಾಠೋಡ್, ಜೀಜಾಬಾಯಿ ಚೌಹಾಣ್ ಸೇರಿದಂತೆ ಮುಂತಾದ ತಾಂಡಗಳ ಜನರು ಉಪಸ್ಥಿತರಿದ್ದರು. ನಾನು ಭೀಮರಾವ್ ರಾಠೋಡ್, ನಾನು ಗೋರ್ಸೇನಾ ರಾಜ್ಯ ಸಂಯೋಜಕ್ ಭಜನೆದಳದಿಂದ. ಇಲ್ಲಿ ಔರಾದ್ ತಾಲೂಕಿನಲ್ಲಿ ಬರುವ 9 ತಾಂಡಗಳು ಇವೆ ನೋಡ್ರಿ. ಈ ತಾಂಡದಲ್ಲಿ ಇಲ್ಲಿ ತನಕ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಅಂತ ಇವು ಎಲ್ಲ ಮಂದಿ ಅವ್ರ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಬಂತ ಕೂತಿದ್ದಾರೆ ಅಂತಂದರೆ ಇಲ್ಲಿವರೆಗೆ ಯಾವ ಸರ್ಕಾರ ಮತ್ತು ಯಾವ ಅಧಿಕಾರಿ ಗಮನಕ್ಕೆ ತಗೊಳ್ತಾ ಇಲ್ಲ. ಅದಕ್ಕೆ ನಮ್ಮ ಏನು ಬೇಡಿಕೆ ಇಲ್ಲರಿ, ಯಾರ ಆಸ್ತಿ ನಾವು ಕೇಳ್ತಾ ಇಲ್ಲ, ಯಾರ ಪ್ರಾಪರ್ಟಿ ನಾವು ಕೇಳ್ತಾ ಇಲ್ಲ, ನಮ್ಮ ಮೂಲಭೂತ ಸೌಕರ್ಯ ನಮಗೆ ಬೇಕಾಗಿದೆ ಅಂತ ಇವು ಎಲ್ಲ ಜನರು ಅವರಿಗೆ ನಮಗೆ ಈ ಖಾತಾ ಮತ್ತು ನಿಮ್ಮ ಮುನ್ಸಿಪಾಲ್ಟಿಲಿಂದು ಏನು ಸಮಸ್ಯೆ ಇದೆ ನೋಡ್ರಿ, ಏನು ಹುಡುಗರದ್ದು ಏನು ಸ್ಕಾಲರ್ಶಿಪ್ ಬಂದಿದೆ,
ಅದನ್ನೂ ಇಲ್ಲ. ಮತ್ತು ಚರಂಡಿಗಳು, ಸಿಸಿ ರಸ್ತೆಗಳು ಎಲ್ಲ ನಮ್ಮ ತಾಂಡೆಗಳಲ್ಲಿ ಬಹಳಷ್ಟು ನೀವು ಬಂದು ನೋಡಬಹುದು. ಪೂರ್ತಿ ಒಂದು ಇದು ಆಗಿದೆ, ಅಸ್ತವ್ಯಸ್ತ ಮಾಡ್ತಾ ಇದ್ದಾರೆ. ಅದಕ್ಕೆ ತಮಗೆ ಇದು ನಮ್ಮ ಇದು ಯಾವ್ದಿದ್ರು ಟಿ ವಿ ಸುದ್ದಿ ಮೂಲ ಈ ಟಿ ವಿ ಮುಖಾಂತರ ನಮಗೆ ಹೇಳೋದು ಬಯಸುತ್ತಂದರೆ ಪ್ಲೀಸ್ ನೀವು ಒಂದು ನಮಗೆ ಏನರ ಆಫೀಸರ್ ಕಲಿತು ಮತ್ತು ಸರ್ಕಾರದ ಇದು ಮಾಡಿ ನಮಗೆ ಏನರ ಇದು ಕೊಡಬೇಕು, ಈ ಮಾತಿಗೆ ಮುಂದುವರಿಸಬೇಕು ಅಂತ ತಮ್ಮಲ್ಲಿ ಇದು ಕೇಳ್ಕೊಳ್ತೀವಿ. औरत तहसील कार्यालय में हम कल से धरनी सत्याग्रह पे बैठे हैं। हमारी मांगे कुछ बड़ी नहीं है, हमारी जो समाज की मांगे कुछ बड़ी नहीं है। मूलभूत सौकर्य और हमारे नगर में 9-10 तांडे आते हैं, उनको डिजिटल खाता मालकाना हक दिया जाए। ऑलरेडी गवर्नमेंट का आदेश है, राज्य सरकार का, उनको मालकाना हक दिया जाए, ई खाता दिया जाए बोल का ऑलरेडी आदेश है। इसके बावजूद कुछ पीडी ऑफिसर शिवराज राठौर के और हमारा न्याय और हमारा हक हमें लेना ही होगा, ये इसीलिए सब तांडे वाले मिलके ये धरनी सत्याग्रह कर रहे हैं। और सुद्दी न्यूज और जेके न्यूज के माध्यम से मैं ये राज्य सरकार को न्यूज भेजा जाए और अधिकारी के ऊपर जो भी भ्रष्ट अधिकारी है जो जानबूझ के लेट कर रहे हैं खाता देने में, क्यों लेट कर रहे हैं, इसके ऊपर तनिखे किया जाए और दोषी अधिकारी को सख्त से सख्त कार्रवाई करी जाए, ऐसी मैं मांग करता हूं। आपका नाम क्या है? मेरा नाम शिवाजी राठौड़, पटन पंचायत मेंबर। थैंक यू ಇಲ್ಲಿ ಔರಾದ್ ತಾಲೂಕಾದಾಗ ಕೆಲವು ತಾಂಡಗಳಿದೆ, ಇಲ್ಲಿವರೆಗಿನ ಅವು ಪಟ್ಟಣ ಪಂಚಾಯತ್ದಾಗಿಲ್ಲ, ನಾ ಗ್ರಾಮ ಪಂಚಾಯತ್ದಾಗಿಲ್ಲ, ಅವ್ರಿಗೆ ಡಿಜಿಟಲ್ ಖಾತೆ ಇಲ್ಲಿವರೆಗಿಲ್ಲ. ಇಲ್ಲಿಗಲ್ ಎಷ್ಟೋ ಇವರು ಪ್ಲಾಟ್ಸ್ ಇವು ಇಲ್ಲಿಗಲ್ ಮಾಡ್ತಾ ಇದ್ದಾರೆ. ಆದರೂ ಇವು ಬಂಜಾರ ಸಮಾಜ ಬಗ್ಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ನಮ್ಮ ಔರಾದ್ ತಾಲೂಕಾದಾಗ ಗಡಿ ಭಾಗ ತಾಲೂಕಾ ಇದೆ. ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ತನಿಖೆ ಮಾಡಿ ಈ ಅಧಿಕಾರಿಗಳಿಗೆ ಇದು ತಾಲೂಕಾ ಚೀಫ್ ಆಫೀಸರ್ ಅವರು ಬರೀ ಹೇಳ್ತಾನೆ ಇದ್ದಾರೆ. ಆದರೂ ಇದು ಸರ್ಕಾರ ಆದೇಶ ಇದೆ, ಒಂದು ಗೆಜೆಟ್ ನೋಟಿಫಿಕೇಶನ್ ಇದೆ, ಆದರೂ ಕೂಡ ಇಲ್ಲಿವರೆಗೆ ಅವರು ಡಿಜಿಟಲ್ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ಜನರ ಮೇಲೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದು ಇಲ್ಲಿ ಒಂದು ಬಸವನವಾಡಿ ತಾಂಡ ಅಂತಿದೆ, ಇವತ್ತು 3-4 ಡೊಯ್ ಆಗಿದೆ. ಆದರೂ ಅದು ತಾಲೂಕಾದಾಗ ನಾ ಪಟ್ಟಣ ಪಂಚಾಯತ್ದಾಗಿಲ್ಲ, ನಾ ಗ್ರಾಮ ಪಂಚಾಯತ್ ಯಾವುದೇ ಅನೇಕ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.